ಹೆಲೋ, ನೈಟ್ 1:30 ಆಗಿದೆ. ಸೊ ನಾನೀಗ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿದ್ದೀನಿ. ನಾನು ಹತ್ತಬೇಕಾಗಿರೋ ಬಸ್ ಇಲ್ಲೇ ಇದೆ ನೋಡಿ ನಾನು ಹಿಂದೆಗಡೆ. ಸೊ ನಾನೀಗ ಸೇಲಮ್ಗೆ ಹೋಗ್ತಿದ್ದೀನಿ. ಮಾರ್ನಿಂಗ್ 6:30 ಸೇಲಮ್ ರೀಚ್ ಆಗ್ತೀನಿ. ಅಲ್ಲಿ ಹೋದ್ಮೇಲೆ ಮೀಟ್ ಮಾಡೋಣ. ಓಕೆ, ರೈಟ್. ಹಾಯ್. ಸೊ ನಾನೀಗ ಸೇಲಮಲ್ಲಿದ್ದೀನಿ. ರೀಚ್ ಆಗೋಕ್ಕೆ ಮಾರ್ನಿಂಗ್ 6 o'clock ಆಯಿತು. ಬಸ್ ಸ್ಟಾಪಿಂದ ಈಗ ನಾನು ಸೇಲಮ್ ಜಂಕ್ಷನ್ ಹತ್ರ ಇದ್ದೀನಿ. ಆಟೋನಲ್ಲಿ ಬಂದೆ 3 kilometers ಇದೆ. ಯಾಕೆ ಅಂತಂದರೆ ಇಲ್ಲಿ ಗಾಡಿ ಹೈಯರ್ ಮಾಡೋದಕ್ಕೆ. ಸೊ ಗಾಡಿ ಹೈಯರ್ ಮಾಡೋ ಪ್ರೋಸೆಸ್ ಎಲ್ಲ ಮುಗಿಸಿ ನಾನು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಮತ್ತೆ ತಿಳಿಸ್ತೀನಿ. ಸೊ ಗಾಡಿ ತೊಗೊಂಡಾಯಿತು, ನೋಡಿದ್ರಲ್ಲ ಇಲ್ಲೇ ಇದೆ ಗಾಡಿ. ಸೊ ಆ್ಯಕ್ಚುಲಿ ನಾನು 2 days ಯರ್ಕಾಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀನಿ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದೇ ಫಸ್ಟ್ ಹೇರ್ ಪಿನ್ ಬೆಂಡು. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಘಾಟ್ ರೋಡು. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಪೇ ಮಾಡಬೇಕು. ಇಲ್ಲಿ ಬಣ್ಣ ಏನಕ್ಕೆ ಕಲಿತಾ ಇದೆಯಾ? ಕೋಲಮ್ಮ 2 wheelerಗೆ ಫ್ರೀ ಅಂತೆ. ಕಾರು, ಜೀಪು, ಬಸ್ ಅಂದರೆ ಪ್ರೈವೇಟ್ ದೊಡ್ಡ ವೆಹಿಕಲ್ಲು ಇಂಥದಕ್ಕೆಲ್ಲ ದುಡ್ಡು. 2 wheelerಗೆಲ್ಲ ದುಡ್ಡಿಲ್ಲ, ಫ್ರೀ. ಫಾರೆಸ್ಟ್ ಚೆಕ್ ಪೋಸ್ಟ್. ಟೈಮ್ ಎಷ್ಟು? ಟೈಮು 8:30 ಟೈಮು. ಆದರೆ ಬಿಸಿಲು ನೋಡಿ ಹೆಂಗೆ ಬಂದ್ಬಿಟ್ಟಿದೆ. ಲಿವ್ ಗ್ರೀನ್, ಲವ್ ಗ್ರೀನ್, ಥಿಂಕ್ ಗ್ರೀನ್ ಅಂತೆ. ಗ್ರೀನ್ ಸ್ವಲ್ಪ ರೈಟ್ ಸೈಡಲ್ಲಿ ಕಮ್ಮಿ ಇದೆ ಅನ್ನಿಸ್ತಾ ಇದೆ ನನಗೆ. ಮೋಸ್ಟ್ಲಿ ಮಳೆ ಬಂದರೆ ಮಾನ್ಸೂನಲ್ಲಿ ಚೆನ್ನಾಗಿರುತ್ತೆ. ನೋಡಿ ಗೋತಿರಾಯ. ಹಾಂ, ತಗೊಳ್ಳೋಣ, ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ ಬರುತ್ತೆ. ಇನ್ನು ಸ್ವಲ್ಪ ಹೈಟಿಗೆ ಹೋದರೆ ಎಲಿವೇಶನ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಎಷ್ಟು ಕೋತಿಗಳು ರೋಡಲ್ಲ ಹೆಂಗಿದಾವೆ. ಕೋತಿ ಮರಿ. ಬಿಸ್ಕೆಟ್ ತಿನ್. ಆ್ಯಕ್ಚುಲಿ ಹಿಂಗೆಲ್ಲ ಕಾಡು ಪ್ರಾಣಿಗಳಿಗೆ ಫೀಡ್ ಮಾಡಬಾರ್ದು. ಯಾಕಪ್ಪ ಗಾಡಿಗೆ ಬರ್ತೀಯಾ? ಏನಿಲ್ಲ, ಸ್ವಲ್ಪ ಮೇಲೆ ಹೋದ್ರೆ ಈ ರೋಡಲ್ಲಿ ಬೇಜಾನ್ ಹುಷಾರಾಗಿ ಓಡಿಸ್ಬೇಕು ನೋಡಿ. ಒಂದೊಂದು ಅಷ್ಟು ದೂರಕ್ಕೂ ಕೋತಿಗಳು ರೋಡಲ್ಲಿ ನಿಧಾನಕ್ಕೆ ಹೋಗ್ಬೇಕು.
ಅವುಗಳು ಮೊದಲೇ ಮಂಗಗಳು ಕೇಳಬೇಕಾ, ಹೆಂಗಂದ್ರೆ ಹಂಗೆ ನೆಗಿತಾ ಇರ್ತವೆ. ಟಯರ್ ಹತ್ರಕ್ಕೆ ನೆಗೆದು ಬಿಟ್ರೆ ಆಮೇಲೆ ನೋಡಿ ನೋಡಿ ನೋಡಿ, ಐ ಐ ಪಾಪ ಇದು ಯಾಕೋ ಒಂಟಿಯಾಗಿ ಕೂತೈತೆ. ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮೋಡ ಮುಚ್ಕೊಂತಾ ಇದೆ ಮೋಸ್ಟ್ಲಿ. ಮೀಟರ್ಸ್ ಯರ್ಕಾಡ್ಗೆ. ನೋಡಿ ಹಿಂಗೆ ಅಡ್ಡ ಅಡ್ಡ ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ, ಹುಷಾರಾಗಿ ಹೋಗ್ಬೇಕು. ಬರೀ ಕೋತಿಗಳೇ ಎಲ್ಲಿ ನೋಡಿದ್ರು ಕೋತಿಗಳು, ಮರದಲ್ಲಿ ನೋಡಿದ್ರು ಕೋತಿಗಳು. ಈ ಏನಿದು ಇದು ಏನೋ ಇದು ಈ ಸೈಡಲ್ಲಿ ಇಲ್ಲಿ ನೋಡಿದ್ರು ಕೋತಿಗಳೇ, ರೋಡಲ್ಲಿ ನೋಡಿದ್ರು ಕೋತಿಗಳೇ. ರೋಡಲ್ಲೆಲ್ಲ ಬಾಟ್ಲುಗಳು ಹಾಕಿ ಲಿಟ್ಟರ್ ಎಲ್ಲ ಮಾಡೋರು. ರೋಡಲ್ಲಿ ಬಾಟ್ಲುಗಳು ಹಾಕಿ ಲಿಟ್ಟರ್ ಮಾಡೋರೆ. ದಯವಿಟ್ಟು ನೀವೆಲ್ಲಾದರೂ ಹೋದ್ರೆ ಈ ಥರ ಎಲ್ಲ ಪ್ಲಾಸ್ಟಿಕ್ನ ರೋಡ್ಗಳಲ್ಲಿ ಹಾಕ್ಬಿಡಿ. ಅಲ್ಲಲ್ಲಿ ಈ ಥರ ನೋಡಿ ಕಸದ ತೊಟ್ಟಿಗಳಿರುತ್ತೆ, ಡಸ್ಟ್ಬಿನ್ಗಳಲ್ಲಿ ಹಾಕಿ ಕ್ಲೀನಾಗಿ ಇಟ್ಕೊಳ್ಳಿ ಎನ್ವೈರ್ಮೆಂಟು. ಪಾಪ ಇದರಿಂದ ಅನಿಮಲ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ, ನೇಚರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ಬಿ ಅ ರೆಸ್ಪಾನ್ಸಿಬಲ್ ಟೂರಿಸ್ಟ್, ಆಲ್ಸೋ ಅ ಸಿಟಿಸನ್. ಇವ್ರು ಯಾರೋ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಮೇಲೆ ಹೋಗ್ಬಿಟ್ಟವ್ರೇನೋ. ಮುಂದೆ ನೋಡಿ ಬೆಟ್ಟ ಹೆಂಗ್ ಕಾಣಿಸ್ತಿದೆ. ಯರ್ಕಾಡ್ ಅಂದ್ರೆ ಅರ್ಥ ಏನು ಗೊತ್ತಾ? ನನಗೆ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಏನು ಗೊತ್ತಾ? ಆಹಾ, ಇದು ಚೆನ್ನಾಗಿದೆ ರೂಟು, ಈ ರೋಡ್ ಚೆನ್ನಾಗಿದೆ, ಸ್ವಲ್ಪ ಮಳೆ ಬರೋ ಕೂಲಾಗಿದೆ ಇಲ್ಲಿ ಕ್ಲೈಮೇಟ್. ಡೇಂಜರಸ್ ಕರ್ವ್ ಅಹೆಡ್, ಗೋ ಸ್ಲೋ. ಓಕೆ ಬಾಸ್, ಸ್ಲೋ ಆಗಿ ಹೋಗ್ತೀವಿ. ಕಾಡ್ದು ಒಂಥರ ಸೌಂಡ್ ಬರುತ್ತೆ. ಇನ್ಸೆಕ್ಟ್ಸ್ ಸೌಂಡ್ ಮಾಡೋದು. ಇಷ್ಟೊತ್ತಲ್ಲಿ ಭಯ ಆಗಲ್ಲ, ಬಟ್ ಕತ್ಲೆ ಆಗ್ತಾ ಆಗ್ತಾ ಆ ಸೌಂಡ್ಗಳು ತುಂಬಾ ಭಯಂಕರವಾಗಿರುತ್ತೆ. ನಾ 15 ಕಿಲೋಮೀಟರ್ ಇದೆ. ಗೋ. ಮೇಲೆ ಹೋಗ್ತಾ ಹಾಕೋಬೇಕಮ್ಮ. ಡು ನಾಟ್ ಡಿಸ್ಟರ್ಬ್ ವೈಲ್ಡ್ ಅನಿಮಲ್ಸ್.
ಎಗಡೆ ಲಾರಿ ಅವನು, ಹೋಗಪ್ಪ ಲಾರಿ ಅವನೇ. ಆಹಾ, ಕಲರ್ ಕಲರ್ ಆಗಿದೆ, ಫ್ಲವರ್ ಮಾತ್ರ ಸೂಪರ್. ಸಖತ್ತಾಗಿತ್ತು ಫ್ಲವರ್ ಅದು. ಸೇವ್ ವೈಲ್ಡ್ ಲೈಫ್. ಏನದು? ಬೈಸನ್, ಕಾಡೆಮ್ಮೆ, ಕಾಡೆಮ್ಮೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೋತಿಗಳು ಮಾತ್ರ ಬೇಜಾನ್ ಕಾಣಿಸ್ತಾ ಇದೆ. ಮಂಗನಾಟ ರೋಡಲ್ಲಿ, ರಸ್ತೆಯಲ್ಲಿ ಮಂಗನಾಟ. ಅವಾಗವಾಗ ಬಿಸಿಲು ಬರುತ್ತೆ ಲೈಟಾಗಿ, ಮತ್ತೆ ಹಂಗೆ ಮೋಡ ಮುಚ್ಕೊಂಡ್ಬಿಡುತ್ತೆ. ಮೇಲೆ ನೋಡಿ ಫುಲ್ ಫಾಗಿ ಆಗಿದೆ. ಕಾಣಿಸ್ತಾ ಇದೆಯೋ ಇಲ್ವೋ ಕ್ಯಾಮ್ರಾನಲ್ಲಿ ಗೊತ್ತಿಲ್ಲ, ಬಟ್ ಮೇಲೆ ಅಂತೂ ಫಾಗ್ ಆಗಿದೆ, ಮಂಜು ಮುಚ್ಕೊಂಡಿದೆ. ಕಿಲೋಮೀಟರ್ಸ್. ಇಲ್ಲಿವರೆಗೂ ಗಾಡಿ ಕಂಫರ್ಟ್ ಆಗಿದೆ, ಏನೂ ತೊಂದರೆ ಆಗಿಲ್ಲ, ಆರಾಮಾಗಿ ಹೋಗ್ತಾ ಇದೆ. ಬೈಕ್ ಓಡಿಸೋದು ಕಲಿಬೇಕು. ಬೈಕಲ್ಲಿ ಹೋದ್ರೆ ಇನ್ನೊಂಥರ ಮಜಾ ಇರುತ್ತೆ ಅನ್ಸುತ್ತೆ. ಅಂದರೆ ಬೈಕಲ್ಲಿ ಹೋಗೋದು ಈಸಿ, ಚೆನ್ನಾಗಿ ಪಿಕಪ್ ಕೊಡುತ್ತೆ ಗಾಡಿ. ಆದರೆ ಸ್ಕೂಟಿ ಹಂಗಲ್ಲ, ಸ್ಕೂಟರ್ಗಳು. ನೋಡಿ ಮೇಲ್ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಫುಲ್ ಫಾಗ್ ಆಗಿದೆ ನೋಡಿ, ಅಲ್ಲಿ ಮೇಲೆ ಫುಲ್ ಫಾಗ್ ಇದೆ. ಎಷ್ಟು ತಣ್ಣಗೆ ಗಾಳಿ ಬರ್ತಾ ಇದೆ ಅಂದ್ರೆ ಸಖತ್ತಾಗಿದೆ. ಫಾರ್ಟಿ ಫೀಟ್ ಬ್ರಿಡ್ಜ್ ಅಂತೆ ಇದು, ಗೋ ಸ್ಲೋ ಅಂತ ಹಾಕವ್ರೆ. ಆಗಲ್ಲ 40 ಇದೆ. ಬಾ ಪೊಲೀಸ್ ಅಕ್ಕ ಹೋಯ್ತಾವ್ರೆ, ಸ್ಕೂಟಿ ಓಡಿಸ್ಕೊಂಡು ಹೋಯ್ತಾವ್ರೆ. ಹೇರ್ ಪಿನ್ ಬ್ಯಾಂಡ್. ಹೇರ್ ಪಿನ್ ಬೆಂಡ್ ಅಂತ, ಎರಡನೇ ಹೇರ್ ಪಿನ್ ಬೆಂಡ್. ಒಂದು ಕೆಳಗೆ ನೋಡೋದು ಅಲ್ಲ, ಅದಾದ್ಮೇಲೆ ಇವಾಗ ಬಂತು ಇನ್ನೊಂದು ಹೇರ್ ಪಿನ್ ಬೆಂಡ್. ಫುಲ್ ದೊಡ್ಡದಾಗಿ ರೌಂಡ್ ಹಾಕ್ಬಿಟ್ಟೆ.
ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಓ ಬಂತು ಮೂರನೇದು ಬಂತು ಮೂರನೇದು. ಓ ಹತ್ತಿಸೋದಿರೋದು. ಅಬ್ಬಬ್ಬಬ್ಬಬ್ಬ ಹತ್ಸೋದೇ ಕಷ್ಟನಪ್ಪ. ಈ ಸ್ಕೂಟಿಗಳನ್ನ ಇಟ್ಕೊಂಬಿಟ್ರೆ ಹೋಗ್ರಿ. ಹೇರ್ ಪಿನ್ ಬೆಂಡ್ಸ್ ಆರ್ ಮೋಸ್ಟ್ ಡೇಂಜರಸ್ ಒನ್ಸ್, ಗೊತ್ತಾ? ಮಂಗಣ್ಣ ಜಾಗ ಬಿಡಣ್ಣ. ಓವರ್ಟೇಕ್ ಅಂತೆ. ಬಸ್ಸು ಬರ್ತಿದೆ. ಈ ಥರ ಹತ್ಸೋದು ಈಸಿ, ಬಟ್ ಇಲ್ಲಿ ಇವಾಗ ಶಾರ್ಟ್ ಆಗಿರುತ್ತೆ ತುಂಬ ನೋಡಿ. ಅದನ್ನು ಹತ್ಸೋದು ಸ್ವಲ್ಪ ಕಷ್ಟ. ಬಸ್ಗಳು ಓಡಾಡ್ತಿದೆ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಹೇರ್ ಪಿನ್ ಬೆಂಡ್ಸು ಹತ್ತೋದು ಈಸಿನಾ ಇಳಿಸೋದು ಈಸಿನಾ? ನಿಮ್ಗೇನು ಅನ್ಸುತ್ತೆ? ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹೇರ್ ಪಿನ್ ಬೆಂಡ್ಸು ಹತ್ತೋದು ಈಸಿನಾ ಇಳಿಸೋದು ಈಸಿನಾ?
ಹೇರ್ ಪಿನ್ ಬೆಂಡ್ ರೋಡು ಇವಾಗ ಅಲ್ಲಿ ಇತ್ತಲ್ಲ ಟರ್ನ್ಗಳು ಹಿಂಗ್ ಹೋಗ್ತಾ ಇದೀವಲ್ಲ ಅಪ್ಪು ಇದು ಈಸಿನಾ ಇಲ್ಲ ಡೌನ್ ಇಳಿಸೋದು ಈಸಿನಾ? ಡೌನು ತುಂಬಾ ಬ್ಯಾಲೆನ್ಸ್ ಮಾಡಬೇಕು. ಡೌನ್ ಹೋಗ್ತಾ ಇರ್ಬೇಕಾದ್ರೆ ಸ್ಪೀಡ್ ಜಾಸ್ತಿ ಇರುತ್ತಲ್ಲ. ಅದನ್ನೇ ಹೇಳಿದ್ದು, ಬ್ಯಾಲೆನ್ಸ್ ಮಾಡಬೇಕು ತುಂಬಾ. ಅಪ್ ಹೋಗೋದು ಗಾಡಿ ಚೆನ್ನಾಗಿದ್ರೆ ಈಸಿ, ಹತ್ತಿಸ್ಕೊಂಡು ಹೋಗ್ಬೋದು. ಗಾಡಿ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ 10-20 ಸ್ಪೀಡಲ್ಲಿ ಹೋದ್ರೆ ಹತ್ಸಕ್ ಕಷ್ಟ. ಫ್ರೆಶ್ ಏರು, ತಣ್ಣಗೆ ಗಾಳಿ ಬರ್ತಾ ಇದೆ. ಆಹಾ, ಏನು ವ್ಯೂ ಇದು, ಹಸಿರು ಹಸಿರು ನೋಟ. ಹೋಗಪ್ಪ ಹೋಗಪ್ಪ ಹೋಗಪ್ಪ. ಹೋಗು ಅಣ್ಣ, ಹೋಗು ಹೋಗು ಹೋಗು, ದಾರಿ ಬಿಟ್ಟಿದೀವಿ, ಹೋಗು. ಕಾವೇರಿ ಪೀಕ್ ಅಂತ ಇದು. ಚಳಿ ಚಳಿ ಆಗ್ತಾ ಇದೆಯಾ? ಇನ್ನೊಂದು ಹೇರ್ ಪಿನ್ ಬ್ಯಾಂಡ್, ಹೇರ್ ಪಿನ್ ಬ್ಯಾಂಡ್, ಹೇರ್ ಪಿನ್ ಬ್ಯಾಂಡ್. ನೋಡಿ ನೋಡಿ ಮುಂದೆ ನೋಡಿ, ಫಾಗ್ ನೋಡಿ. ಆಹಾ, ಇದ್ದು ಏನಿದು ಗೊತ್ತಿಲ್ಲ. ಇದು ಬ್ಯೂಟಿ ಅಂದ್ರೆ. ಮೇಲ್ ನೋಡಿ ಹೆಂಗಿದೆ ಕಾಡು. ಅಯ್ಯೋ, ಕಾಡು ನೋಡ್ಕೊಂಡು ನಾನು ಹಂಗೆ ಹೋಗ್ತಾ ಇದ್ದೀನಿ ಮುಂದಕ್ಕೆ. ಕಾಡೊಳಗಡೆನೆ ಎತ್ಕೊಂಡು ಹೋಗ್ಬಿಡ್ತೀನಿ ಏನೋ ಗಾಡಿನ ಅನ್ನೋ ಥರ. ಮಳೆ ಬಂದಿದೆ ಅನ್ಸುತ್ತೆ. ಅಲ್ಲ, ಇದು ಮೋಸ್ಟ್ಲಿ ಫಾಗ್ ಇರುತ್ತೆ. ಯಾವ ಆಗೋಗಿದೆ. ನಂಗೆ ಇದನ್ನ ನೋಡ್ತಾ ಇದ್ರೆ ಬೊಕ್ಕೆ ಇಟ್ಟು ವೆಲ್ಕಮ್ ಮಾಡೋ ತರ ಇದೆ. ಬೊಕ್ಕೆ ಇಟ್ಟು ವೆಲ್ಕಮ್ ಮಾಡೋ ತರ ಇದೆ ಇದನ್ನ ನೋಡ್ತಾ ಇದ್ರೆ. ಟೂರಿಸ್ಟ್ಗಳನ್ನ ಬನ್ನಿ ಬನ್ನಿ, ವೆಲ್ಕಮ್ ಟು ಯರ್ಕಾಡ್, ವೆಲ್ಕಮ್ ಟು ಯರ್ಕಾಡ್ ಅಂತ ವೆಲ್ಕಮ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ವೆಲ್ಕಮ್, ನೇಚರ್ ವೆಲ್ಕಮ್ಸ್ ಯು. ಹೋಗ್ಬಿಡಪ್ಪ ನೀನು, ಹೋಗಲ್ಲ ಅಂತ ಅವನಿಗೆ. ನಾನೇ ಹೋಗ್ತಾ ಇದ್ದೀನಿ. ಎಷ್ಟೊಂದು ಎಸ್ಟೇಟ್ಗಳಿದೆ. MSP ಪ್ಲಾಂಟೇಶನ್ಸ್ ಅಂತ. MSP ಪ್ಲಾಂಟೇಶನ್ಸ್ ಅನ್ನೋರ್ದು ಎಷ್ಟೊಂದಿದೆ. ಹೋಗಪ್ಪ ನೀನು, ಹೋಗ್ಬಿಡಪ್ಪ. ಹಿಂಗ ಆರನ್ನೆಲ್ಲ ಹೊಡಿತಾ ಇದ್ರೆ ಹಂಗೆ ಸೈಕ್ ಆಗುತ್ತೆ. ಹೋಗ್ಬಿಡು ನೀನು. ಹಾ, ಬಟ್ ಇದೊಂಥರ ಬಿಸಿಲು. ಬೇಕು ಅಂತ ಅನ್ಸೋ ಬಿಸಿಲು. ಬೇಕು ಅಂತ ಅನ್ಸೋ ಬಿಸಿಲು ಇದು. ಇವಾಗ ಒಂದೊಳ್ಳೆ ಹಾಡು ಹಾಕೊಂಡ್ರೆ ಇರುತ್ತೆ ಮಜಾ, ಸೂಪರ್ ಆಗಿರುತ್ತೆ.